ಇನ್ನು ಬಳ್ಳಾರಿಯಲ್ಲಿ ನಡೆದಂತಹ ಈ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಲೋಕೇಶ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಏನು ಅನ್ನುವಂಥದ್ದನ್ನು ನೋಡೋಣ. ದೂರುದಾರ ಕಾಂಗ್ರೆಸ್ ಮುಖಂಡ ಲೋಕೇಶ್ ಒಂದು ಗಂಭೀರ ಆರೋಪ. ಜನಾರ್ದನ್ ರೆಡ್ಡಿ ಫೋನ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜನವರಿ 1ರಂದು ಮಧ್ಯಾಹ್ನ ಬೆದರಿಕೆ ಕರೆ ಬಂದಿದೆ ನನಗೆ. ಜನಾರ್ದನ್ ರೆಡ್ಡಿ ಅವರ ಸೆಕ್ಯೂರಿಟಿ ಮೂಲಕ ಕರೆ ಬಂದಿದ್ದು ನಿಜ. ಕರೆ ಮಾಡಿ ಬ್ಯಾನರ್ ವಿಚಾರವಾಗಿ ನನಗೆ ಬೆದರಿಕೆ ಹಾಕಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಾವು ಬ್ಯಾನರ್ನ ಹಾಕೇ ಇಲ್ಲ. PWDಗೆ ಸಂಬಂಧಪಟ್ಟ ರಸ್ತೆಯಲ್ಲಷ್ಟೇ ಬ್ಯಾನರ್ ಹಾಕಿದ್ದೀವಿ. ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಲೋಕೇಶ್ ಆರೋಪವನ್ನ ಮಾಡಿರೋದು. ಅಂದರೆ ಈ ಗಲಾಟೆ ನಡೆಯೋದಕ್ಕೂ ಮುನ್ನ ಮಧ್ಯಾಹ್ನನೇ ಫೋನ್ ಮಾಡಿ ನನಗೆ ಬೆದರಿಕೆ ಹಾಕಿದ್ದಾರೆ, ಸಾಯಂಕಾಲಕ್ಕೆ ರಾತ್ರಿಗೆ ಗಲಾಟೆ ಆಗಿದೆ ಅಂತ ಅವ್ರು ಮಾಡ್ತಾ ಇರೋ ಆರೋಪ. ಆಹ್ವಾನ ಪತ್ರ ಕೊಡಕ್ಕೆ ಹೋಗ್ತಿದ್ವಲ್ಲ, DC ಗೆ ಎಲ್ಲರೂ ಕೊಟ್ಟು ಬಂದ್ವಿ, ತಹಸೀಲ್ದಾರ್ ಕಮಿಷನರ್ಗೆಲ್ಲ ಕೊಟ್ಟಮೇಲೆ ನಾನು SP ಗೆ ಒಂದು ಸನ್ಮಾನ ಮಾಡಿ SP ಇಂದ ಮತ್ತೆ IG ಗೆ ಹೋದ್ವಿ. IG ಹೋದಾಗ ಫೋನ್ ಬಂತು. IG ಮೇಡಮ್ ಯಾರು ಹೆಣ್ಮಕ್ಳಿದಾರೆ ಅವ್ರ ತ ಹೋದ್ವಿ. ಕಾರ್ಡ್ ವಿಸಿಟ್ ಮಾಡಕ್ಕೆ ಹೇಳ್ತಿದ್ದೆ, ಅಷ್ಟು ಫೋನ್ ಬಂತು. ನಮ್ಮ ತಮ್ಮ ಫೋನ್ ಮಾಡ್ದ, ಹಿಂಗ ಮುಂಬೈ ಇದು ಬ್ಯಾಂಡ್ ಕಿತ್ತಾಕತ್ತಾರ ಮೇನ್ ರೋಡ್ನಾಗ, ಸಿರುಗುಪ್ಪ ರೋಡ್ನಾಗ ಮೇನ್ ರೋಡ್ನಾಗ ಹಾಕಿದ್ವಿ. ಹಾಗೆ ಇದು ಬ್ಯಾಂಡ್ ಕಿತ್ತಾಕಂದ್ರೆ ಆಯ್ತು ಇರಪ್ಪ, ಯಾರು ಕಿತ್ತೋದು ಇರಂತೆ ಅಷ್ಟು ಹೋದ್ರೆ ತುಳಿದು ವಾಲ್ಮೀಕಿ ತಾತನ ತುಳಿದು ಎಲ್ಲ ಬ್ಯಾನರ್ ಆಡ್ಬಿಟ್ಟಿದ್ರು. ಎದಕ್ಕೆ ಆಡಿದ್ರಪ್ಪ, ಹಂಗೆ ಬ್ಯಾನರ್ ಕಿತ್ತು ಹಂಗೆ ಬಿಡ್ಬೇಕಾಯ್ತು. ಎದಕ್ಕಂದ್ರೆ ಇಲ್ಲ ನೀವು ಇಲ್ಲಿ ಹಾಕ್ಬಾರ್ದು ಇಲ್ಲಿ ಅಂದ. ನಾನು ಇದು ನಮ್ಮ ಮೇನ್ ರೋಡ್ ಇದು ನಿಮ್ದಲ್ಲಿ ಮಂತಾಗ ಹಾಕಿಲ್ಲ, ಮೇನ್ ರೋಡ್ ಹಾಕಿ ಅಂತ ಕೇಳಿದ್ವಿ. ಮತ್ತು ಆಮೇಲೆ ಹುಡುಗ ಅವ್ರ ಹುಡುಗರು ಇದ್ರು ಅಲ್ಲಿ, ಅವ್ರು ಇಟ್ಕೊಂಡಿದ್ವಿ. ಏನು ಯಾರು ಕಿತ್ತಾನೆ, ಜಾನ್ದಡ್ಡಿ ಯಾರು ಕಿತ್ತಾನೆ, ಜಾನ್ದಡ್ಡಿ ಯಾರು ಸೂರ್ಯ ಅಂತ ಫೋನ್ ಮಾಡಿದ್ರು. ಫಸ್ಟು ಸೂರ್ಯಗೆ ಎದಕ್ಕೆ ಕಿತ್ತಾರಪ್ಪ, ಬ್ಯಾನರ್ ಅರಿಬಾರ್ದು ನೀವು, ಬ್ಯಾನರ್ ಕಿತ್ತಿರಲ್ಲ ಅಲ್ಲಿ ಹೊರಗೆ ಹಾಕ್ತಿದ್ವಿ ನಾವು, ಎದಕ್ಕೆ ಕಿತ್ತಿರಂದೆ. ಆ ಕಡೆ ರೋಡ್ ಆ ಕಡೆ ಹಾಕ್ತಿದ್ವಿ, ರೋಡ್ ಕಡೆ ಹಾಕಿದ್ವಿ, ರೋಡ್ ಆ ಕಡೆ ಹಾಕ್ತೀವಿ ಅಂದರು. ಯಾರು ಬ್ಯಾನರ್ ಅದು ಬಿಟ್ಟಿದ್ರು, ಭರತ್ ರೆಡ್ಡಿ ಫೋಟೋ ಎಲ್ಲ ಇದೆ, ನೀವು ಭರತ್ ರೆಡ್ಡಿ ಫೋಟೋ ಕೂಡ ಹಾಕ್ಬಾರ್ದು. ಅದರಿಂದ ನಾವು ವಾಲ್ಮೀಕಿ ತಾತಂದು ಅಲ್ಲ ಅಲ್ಲಿ ಸೂರ್ಯ ಅಂತ ಫೋನ್ ಮಾಡಿದ್ರು. ಆಮೇಲೆ ಮತ್ತೆ ಇಮಿಡಿಯೇಟ್ ಅವ್ರು ಇದು ಹೆಂಗೆ ಆರ್ದೆ ಅಂತ ಕೇಳಿದೆ. ಇಮಿಡಿಯೇಟ್ ಅವ್ರ ಫೋನ್ ನಾರಾಜ್ ಅಂಬ ಯಾರು ಗಿಡ ಇದೆ ನಾವು ಸೂಪರ್ವೈಸರ್, ಅವ್ರಿಗೆ ಫೋನ್ ಮಾಡಿ ಜಾನ್ದಡ್ಡಿ. ಇನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಪ್ರಕರಣವನ್ನ ಬೇರೆಯದ್ದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? BJP ಅವರೇ. ಅವರ ಆರೋಪ